ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಆ ಚಾಮುಂಡಿ ತಾಯಿಯ ಕೃಪಾ ಕಟಾಕ್ಷ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ತುಂಬ ದಿನಗಳಾಯಿತು ಯಾವುದೇ ವಿಡಿಯೋ ಮಾಡಿಲ್ಲ ಕಾರಣಾಂತರಗಳಿಂದ. ಆದರೆ ಇವತ್ತೊಂದು ಒಳ್ಳೆ ವಿಡಿಯೋ ನಿಮಗೋಸ್ಕರ ತರ್ತಾಯಿದ್ದೀನಿ. ಮೈಸೂರು ಅಂದರೆ ನೆನಪಾಗೋದು ದಸರಾ ವೈಭವ, ನವರಾತ್ರಿ ಆಚರಣೆ. ಈ ನವರಾತ್ರಿಯಲ್ಲಿ ಗೊಂಬೆಗಳನ್ನು ಇಡುವ ಪದ್ಧತಿ ಅಂದಿನಿಂದ ಬೆಳೆದು ಬಂದಿದೆ. ಬನ್ನಿ, ಇಲ್ಲೊಂದು ಗೊಂಬೆ ಮನೆ, ಅದ್ಭುತವಾಗಿ ಗೊಂಬೆಗಳನ್ನು ಅಲಂಕರಿಸಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಸಹ ಇಷ್ಟ ಆಗಲಿ ಮತ್ತು ತೋರಿಸೋಣ ಅಂತ ಒಂದು ಪ್ರಯತ್ನ. ಬನ್ನಿ, ಹಾಗಾದರೆ ಈ ಗೊಂಬೆಗಳನ್ನ ಒಂದು ಸಲ ವೀಕ್ಷಣೆ ಮಾಡ್ಕೊಂಡು ಬರೋಣ. ಈ ಗೊಂಬೆ ಮನೆ ಇರುವುದು ಮೈಸೂರಿನ ಕುವೆಂಪು ನಗರದಲ್ಲಿ ಅಕ್ಷಯ ಭಂಡಾರ್ ಹತ್ತಿರ ಇರುವಂತಹ ಕುಮಾರ್ ಮೆಡಿಕಲ್ ಸ್ಟೋರ್ ಎದುರುಗಡೆ ಇದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಖಂಡಿತ ನೀವೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಲೇಬೇಕು. ಮನೆಯವರು ಸಹ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಈ ಗೊಂಬೆಗಳನ್ನೆಲ್ಲ ನೋಡಲಿಕ್ಕೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಪ್ರತಿ ವರ್ಷ ಸಹ ಹೀಗೆ ಇಲ್ಲಿ ಗೊಂಬೆಗಳನ್ನೆಲ್ಲ ಅಲಂಕಾರ ಮಾಡ್ತಾರೆ. ತುಂಬ ಚೆಂದ ಮಾಡ್ತಾರೆ. ಇಡೀ ಮನೆ ಪೂರ್ತಿ ಗೊಂಬೆಗಳಿಂದ ತುಂಬ ಹೋಗಿರುತ್ತೆ. ಮೈಸೂರು ಅರಮನೆ, ಮತ್ತು ಇವುಗಳನ್ನೆಲ್ಲ ಪ್ರತಿ ವರ್ಷವೂ ಇಡ್ತಾರೆ. ಆದರೆ ಇದನ್ನೆಲ್ಲ ಹೇಗೆ ಒಂದು ಕಡೆ ಇಟ್ಟು ಅದನ್ನು ಕಾಪಾಡ್ಕೊತಾರೆ, ಅದನ್ನು ಹೇಗೆ ಹುಷಾರಾಗಿ ಜೋಪಾನ ಮಾಡ್ತಾರೆ ಅನ್ನೋದೊಂದು ನಿಜ ಒಂಥರ ಖುಷಿಯಾಗುತ್ತೆ. ತುಂಬ ವರ್ಷಗಳಿಂದ ಈ ಥರ ಮಾಡ್ತಾನೇ ಇದ್ದಾರೆ. ಪಟ್ಟದ ಗೊಂಬೆಗಳು, ಮೈಸೂರು ಅರಮನೆ ವೈಭವ, ಹಾಗೆ ಮಹಾಭಾರತ, ರಾಮಾಯಣ, ಹೀಗೆ ಎಷ್ಟೊಂದು ಕಥೆಗಳನ್ನ ತೋರಿಸುವಂತಹ ಗೊಂಬೆಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ.
ನೋಡ್ತಾ ಇದ್ದೀರಿ ಅಲ್ವಾ ಫ್ರೆಂಡ್ಸ್, ಎಷ್ಟೊಂದು ಅದ್ಭುತವಾಗಿ ಜೋಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ನೀವು ಖಂಡಿತ ಇಲ್ಲಿಗೆ ಬನ್ನಿ, ಬಂದೊಂದು ಸಲ ನೋಡಿ ಮಕ್ಕಳಿಗೆಲ್ಲ ತೋರಿಸಿದ್ರೆ ತುಂಬ ಖುಷಿ ಪಡ್ತಾರೆ ಮಕ್ಕಳು ಸಹ. ನನಗೆ ತುಂಬ ಇದನ್ನೆಲ್ಲ ಖುಷಿ ಆಯಿತು. ಹಾಗಾಗಿ ನಿಮಗೂ ಇದನ್ನೆಲ್ಲ ತೋರಿಸೋ ಒಂದು ಸಣ್ಣ ಪ್ರಯತ್ನ. ದಯವಿಟ್ಟು ಒಂದು ಸಲ ಬಂದು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಖುಷಿಯಾಗಿರಿ. ಮತ್ತು ಈ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಈ ನನ್ನ ಒಂದು ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳಿಬಿಟ್ಟು